ನನ್ನ ಚಾನಲ್ ನಲ್ಲಿ ವೆಲ್ಕಮ್. ಸೊ ಗಾಯ್ಸ್, ಇವತ್ತಿನ ವಿಡಿಯೋ ಬಂದು ಪಿಕ್ ಅ ಕಾರ್ಡ್ ರೀಡಿಂಗ್ ಇರುತ್ತೆ. ಈ ಒಂದು ಪಿಕ್ ಅ ಕಾರ್ಡ್ ರೀಡಿಂಗ್ ಯಾರಿಗೆ ರೆಸೊನೇಟ್ ಆಗುತ್ತೆ ಅಂದ್ರೆ, ಯಾರೆಲ್ಲ ಸಪರೇಷನ್ ಅಲ್ಲಿ ಇದ್ದೀರಾ, ಲಾಂಗ್ ಡಿಸ್ಟೆನ್ಸ್ ಅಲ್ಲಿ ಇದ್ದೀರಾ, ದೂರ ಇದ್ದೀರಾ, ನಿಮ್ಮ ಪಾರ್ಟ್ನರ್ ನಿಮ್ಮಿಂದ ದೂರ ಇದ್ದಾರೆ ಅಂತ ಅಂದ್ರೆ ಈ ಒಂದು ವಿಡಿಯೋ ಅಂತ ನಾನು ಹೇಳ್ಬೋದು. ಸೊ ಆಲ್ರೆಡಿ ಸಪರೇಷನ್ ಆಗೋಗಿದ್ದೀರಾ ಅಂತ ಅಂದ್ರೆ ಈ ಒಂದು ವಿಡಿಯೋ ಅಂತ ನಾನು ಹೇಳ್ತೀನಿ. ಸೊ ಕಾನ್ಸೆಪ್ಟ್ ಏನು ಅಂತ ಅಂದ್ರೆ, ನಿಮ್ಮ ಪರ್ಸನ್, ನಿಮ್ಮ ಮಾಜಿ ಪ್ರೇಮಿಗೆ ನೀವು ಅವರ ಲೈಫ್ ಅಲ್ಲಿ ಇರ್ಬೇಕಾ ಬೇಡ್ವಾ, ಆತರ ಏನಾದ್ರು ಅವ್ರು ಯೋಚನೆ ಮಾಡಿದಾರ, ಅವ್ರಿಗೆ ನೀವು ಬೇಕಾಗಿದ್ದೀರಾ ಬೇಕಾಗಿಲ್ವಾ, ಅವರು ನಿಮ್ಮನ್ನ ಬಯಸ್ತಾ ಇದ್ದಾರಾ ಬಯಸ್ತಾ ಇಲ್ವಾ, ಪ್ರತಿಯೊಂದು ಮಾಹಿತಿ ಒಂದು ವಿಡಿಯೋನಲ್ಲಿ ಇರುತ್ತೆ. ಸೊ ಅವ್ರಿಗೆ ನೀವೇನ್ ಬೇಕಾಗಿದ್ದೀರಾ, ಅಥವಾ ಹೋದ್ರು ಹೋಗ್ತಾರೆ ಅವ್ರನ್ನ ನಾನೇನ್ ಮತ್ತೆ ಚೇಸ್ ಮಾಡೋದು, ಈ ತರ ಯೋಚಿಸ್ತಾ ಇದ್ದಾರಾ ಅನ್ನೋ ಒಂದು ರೀಡಿಂಗ್ ನ ತಗೊಂಡ್ ಬಂದಿದ್ದೀನಿ. ಸೊ ಆಕ್ಚುಲಿ ಈ ಒಂದು ವಿಡಿಯೋ ನಂಗೆ ಮಾಡ್ಬೇಕು ಅಂತ ತುಂಬಾನೇ ಫೀಲ್ ಆಗ್ತಾ ಇತ್ತು. ಐ ಡೋಂಟ್ ನೋ ಹೂ ವಾಂಟ್ಸ್ ಟು ಹಿಯರ್ ದಿಸ್ ವಿಡಿಯೋ. ಸೊ ಎಲ್ಲಾ ಬ್ರೇಕಪ್ ಪ್ರೇಮಿಗಳಿಗೆ ಈ ಒಂದು ವಿಡಿಯೋ ಅಂತ ನಾನು ಹೇಳ್ತಾ, ಸೊ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಗೈಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ನಾನು ಹೇಳ್ತಾ, ಇಲ್ಲಿ ನಾನು 2 ಕ್ರಿಸ್ಟಲ್ಸ್ ನ ಕೊಟ್ಟಿದ್ದೀನಿ. ಸೊ ಫಸ್ಟ್ ಕ್ರಿಸ್ಟಲ್ ಬಂದು ರೆಡ್ ಜಾಸ್ಪರ್ ಅಂಡ್ ಸೆಕೆಂಡ್ ಕ್ರಿಸ್ಟಲ್ ಬಂದು ಸಾಲ್ಟ್ ಲೈಟ್. ಇವೆರಡು ಕ್ರಿಸ್ಟಲ್ ಅಲ್ಲಿ ಯಾವ ಕ್ರಿಸ್ಟಲ್ ನಿಮ್ಗೆ ಅಟ್ರಾಕ್ಟ್ ಆಗುತ್ತೋ ಆ ಕ್ರಿಸ್ಟಲ್ ನ ನೀವು ಚೂಸ್ ಮಾಡ್ಕೊಳ್ಳಿ. ಐ ಥಿಂಕ್ ಇವಾಗ ನೀವು ಚೂಸ್ ಮಾಡ್ಕೊಂಡಿದ್ದೀರಾ ಅನ್ಕೊಳ್ತೀನಿ. ಚೂಸ್ ಮಾಡದೇ ಇರೋರು ವಿಡಿಯೋನ ಪಾಸ್ ಮಾಡಿಯೂ ಸಹ ಚೂಸ್ ಮಾಡ್ಕೊಳ್ಬಹುದು ಅಂತ ಹೇಳ್ತಾ, ಸೊ ಎಸ್ ಗೈಸ್, ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಓಕೆ ಗೈಸ್, ಯಾರೆಲ್ಲ ರೆಡ್ ಜಾಸ್ಪರ್ ನ ಇಲ್ಲಿ ಚೂಸ್ ಮಾಡ್ಕೊಂಡಿದ್ರ, ಸೊ ಇವಾಗ ನೋಡೋಣ ನಿಮ್ಮ ಮಾಜಿ ಪ್ರೇಮಿಗೆ ನೀವು ಬೇಕಾಗಿದ್ದೀರಾ ಅಥವಾ ನಿಮ್ಮನ್ನ ಅವ್ರು ಬಯಸ್ತಾ ಇದ್ದಾರಾ, ಪ್ರತಿಯೊಂದು ಮಾಹಿತಿನ ಇಲ್ಲಿ ತಿಳ್ಕೊಳ್ಳೋಣ. ಸೊ ಲೆಟ್ಸ್ ಬಿಗಿನ್. ಸೊ ಬಾಟಮ್ ಆಫ್ ದಿ ಕಾರ್ಡ್ 10 ಆಫ್ ಸೋರ್ಡ್ಸ್ ಇದೆ. ಸೊ ಗೈಸ್, ಯಾರಲ್ಲ ಫಸ್ಟ್ ಪೈಲ್ ನ ಇಲ್ಲಿ ಚೂಸ್ ಮಾಡಿದ್ರ, 10 ಆಫ್ ಸೋರ್ಡ್ಸ್ ಇದೆ, ಸ್ಟ್ರೆಂತ್ ಕಾರ್ಡ್ ಇದೆ, 5 ಆಫ್ ಕಪ್ಸ್, ಫೂಲ್ ಕಾರ್ಡ್, ಮತ್ತೆ ಐ ಹ್ಯಾವ್ 6 ಆಫ್ ಕಪ್ಸ್. ಸೊ ಗೈಸ್, ನನಗೆ ಎಲ್ಲಾ ಕಾರ್ಡ್ಸ್ ಪ್ರಕಾರ ಏನ್ ಇಂಟೆನ್ಷನ್ಸ್ ಬರ್ತಾ ಇದೆ ಅಂದ್ರೆ, ನೀವ್ ಯಾರನ್ನ ನೆನೆಸ್ಕೊಂಡು ಈ ಒಂದು ರೀಡಿಂಗ್ ನ ನೋಡ್ತಾ ಇದ್ದೀರಾ, ಆ ಒಂದು ಪರ್ಟಿಕ್ಯುಲರ್ ಪರ್ಸನ್ ಡೆಫಿನೆಟ್ಲಿ ನಿಮ್ಮನ್ನ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದಾರೆ ಅಂತ ನಾನು ಹೇಳ್ಬೋದು. ಸೊ ಡೆಫಿನೆಟ್ಲಿ ಅವರು ನಿಮ್ಮನ್ನ ಬಯಸ್ತಾ ಇದ್ದಾರೆ, ನಿಮ್ಮ ಜೊತೆಗೆ ರಿಕನ್ಸಿಲೇಷನ್ ಆಗೋದಕ್ಕೆ ಅವಕಾಶ ಸಿಗತ್ತಾ, ಅಂಡ್ ಅವ್ರನ್ನ ನಾನು ಮಾತಾಡಿಸ್ಬೇಕು, ಮೀಟ್ ಮಾಡಬೇಕು, ಅಂಡ್ ಮನಸ್ಸು ಬಿಚ್ಚಿ ಇವರ ಜೊತೆಗೆ ನಾನು ಬಾಳ್ಬೇಕು, ಅಂಡ್ ನಿಮ್ಮನ್ನ ಎಲ್ಲೋ ಒಂದು ಕಡೆ ಡೆಫಿನೆಟ್ಲಿ ದಿಸ್ ಪರ್ಸನ್ ಇಸ್ ರಿಯಲಿ ಮಿಸ್ಸಿಂಗ್ ಯು ಅಂತ ನಾನು ಹೇಳ್ತೀನಿ. ಸೊ ನಿಮ್ಮ ಬಗ್ಗೆ ಯೋಚನೆ ಮಾಡುವಂತ ದಿನಗಳೇ ಇಲ್ಲ, ಪ್ರತಿ ದಿನನೂ ಕೂಡ ಈ ಒಂದು ವ್ಯಕ್ತಿ ನಿಮ್ಮ ಬಗ್ಗೆ ಯೋಚಿಸ್ತಾ ಇದ್ದಾರೆ, ಥಿಂಕ್ ಮಾಡ್ತಾ ಇದ್ದಾರೆ. 24/7 ಅವ್ರಿಗೆ ನಿಮ್ಮ ನೆನಪುಗಳು ಹೆಚ್ಚಾಗಿ ಕಾಡ್ತಾ ಇದೆ ಅಂತ ನಾನು ಹೇಳ್ಬೋದು. ಸೊ ದಿಸ್ ಪರ್ಸನ್ ಇಸ್ ಇನ್ ಅ ಡಿಪ್ರೆಷನ್ ಅಂತ ನಾನು ಹೇಳ್ತೀನಿ. ತುಂಬಾನೇ ಸ್ಟ್ರೆಸ್ ಅಲ್ಲಿ ಇದ್ದಾರೆ, ಫ್ರಸ್ಟ್ರೇಷನ್ ಅಲ್ಲಿ ಇದ್ದಾರೆ, ಆಂಗ್ಸೈಟಿ ಅವ್ರಿಗೆ ಕಾಡ್ತಾ ಇದೆ ಅಂತ ಹೇಳ್ತೀನಿ. ಬಿಕಾಸ್ ಆಫ್ ದೇರ್ ಲೋನ್ಲಿನೆಸ್ ತುಂಬಾ ಏಕಾಂಗಿ ಆಗ್ತಾ ಇದ್ದಾರೆ, ಲೋನ್ ಆಗ್ತಾ ಇದ್ದಾರೆ, ಯಾರ ಜೊತೆನೂ ಅಷ್ಟೊಂದು ಬೆರೀತಾ ಇಲ್ಲ, ಯಾರ ಜೊತೆನೂ ಅಷ್ಟೊಂದು ಮಾತುಕತೆ ಮಾಡ್ತಾ ಇಲ್ಲ. ಸೊ ಈ ಒಂದು ವ್ಯಕ್ತಿ ಒಬ್ಬಂಟಿ ಆಗ್ತಾ ಇದ್ದಾರೆ, ಒಂದು ಮೂಲೆಯಲ್ಲಿ ಕುತ್ಕೊಳ್ಳಕ್ಕೆ ಟ್ರೈ ಮಾಡ್ತಾ ಇದ್ದಾರೆ, ಎಲ್ಲೂ ಎದ್ದೋಗ್ತಾ ಇಲ್ಲ, ತುಂಬಾ ಲೇಸಿನೆಸ್ ಫೀಲ್ ಮಾಡ್ತಾ ಇದ್ದಾರೆ ಅಂತ ನಾನು ಹೇಳ್ತೀನಿ. ಬಟ್ ನಿಮ್ಮ ನೆನಪುಗಳು ಅವ್ರಿಗೆ ಹೆಚ್ಚಾಗಿ ಕಾಡ್ತಾ ಇದೆ. ತುಂಬಾ ಇತ್ತೀಚೆಗೆ ಅಂತೂ ನಿಮ್ಮ ನೆನಪು ಯಾವ ಮಟ್ಟಿಗೆ ಕಾಡ್ತಾ ಇದೆ ಅಂತ ಅಂದ್ರೆ, ಸೊ ನಿಮ್ಮನ್ನ ಆದಷ್ಟು ಬೇಗ ಮೀಟ್ ಮಾಡಿ ಎಲ್ಲಾ ಸರಿಪಡಿಸ್ಕೊಂಡು ಮತ್ತೊಂದು ಅವಕಾಶ ನನ್ನ ವ್ಯಕ್ತಿ ಹತ್ರ ನಾನು ಬೇಡಬೇಕು, ಅಂಡ್ ನಾನು ಅವ್ರಿಗೆ ಏನ್ ಹರ್ಟ್ ಮಾಡಿದೀನಿ, ಏನ್ ಪೇನ್ ಮಾಡಿದೀನಿ, ಅದೆಲ್ಲದಕ್ಕೂ ನನ್ನನ್ನ ಕ್ಷಮಿಸಿ ನಾನು ಸಾರಿ ಕೇಳಬೇಕು, ಅಪಾಲಜಿ ಕೇಳಬೇಕು, ಆದಷ್ಟು ಬೇಗ ಎಲ್ಲಾನು ಕೂಡ ನನ್ನ ಲೈಫ್ ಅಲ್ಲಿ ಸರಿ ಹೋಗ್ಬೇಕು, ಈ ಒಂದು ವ್ಯಕ್ತಿ ಜೊತೆಗೆ ಲೈಫ್ ನ ಲೀಡ್ ಮಾಡಬೇಕು, ಈ ತರ ಅವ್ರಿಗೆ ತುಂಬಾನೇ ಯೋಚನೆ ಇದೆ. ಬಟ್ ಈ ಒಂದು ವ್ಯಕ್ತಿಗೆ ತುಂಬಾನೇ ಅಷ್ಟೇ ಈಗೋ ಕೂಡ ಇದೆ ಅಂತ ಹೇಳ್ಬೋದು. ಸೊ ನಿಮ್ಮ ಬಗ್ಗೆ ನಿಮ್ಮನ್ನ ತುಂಬಾ ಪ್ರೀತಿ ಮಾಡ್ತಾ ಇದಾರೆ, ಅಷ್ಟೇ ಗೌರವದಿಂದ ನೋಡ್ತಾ ಇದಾರೆ, ಇವಾಗ ಎಲ್ಲಾನು ಯೋಚಿಸ್ತಾ ಇದಾರೆ, ನಿಮ್ಮ ಬಗ್ಗೆ ಎಲ್ಲಾನು ರಿಯಲೈಸ್ ಆಗಿದೆ. ಬಟ್ ನಿಮ್ಮ ಹತ್ರ ಬಂದು ಹೇಗೆ ಕೇಳ್ಕೊಳ್ಳೋದು, ಹೇಗೆ ಇವ್ರನ್ನ ಮಾತಾಡ್ಸೋದು, ಹೇಗೆ ಇವಾಗ ಅವ್ರನ್ನ ಕಾಂಟ್ಯಾಕ್ಟ್ ಮಾಡೋದು, ಇಷ್ಟೆಲ್ಲ ನಾನು ಅವ್ರಿಗೆ ಹರ್ಟ್ ಮಾಡಿದೀನಿ, ಪೇನ್ ಮಾಡಿದೀನಿ, ಇಷ್ಟೆಲ್ಲ ಅವ್ರಿಗೆ ನೋವು ಕೊಟ್ಟಿದ್ದೀನಿ, ಇವಾಗ ಅವ್ರನ್ನ ಹೇಗೆ ಫೇಸ್ ಮಾಡ್ಲಿ, ಇವಾಗ ಹೇಗೆ
ಹೇಗೆ ಅವ್ರಿಗೆ ನಾನು ಧೈರ್ಯವಾಗಿ ನನ್ನ ಆಕ್ಸೆಪ್ಟ್ ಮಾಡಿ ಅಂತ ಕೇಳ್ಕೊಳ್ಳಿ, ಈ ತರ ಅವ್ರಿಗೆ ತುಂಬಾನೇ ಕಾಡ್ತಾ ಇದೆ, ತುಂಬಾನೇ ಶೈನೆಸ್ ಇದೆ, ನಾಚಿಕೆ ಆಗ್ತಾ ಇದೆ. ಯಾಕಂತಂದ್ರೆ ಅವ್ರಿಗೆ ಗೊತ್ತಿದೆ ಅವ್ರೇನ್ ಮಾಡಿದ್ದಾರೆ ನಿಮ್ಗೆ ಅಂತ. ಸೊ ತುಂಬಾನೇ ನಿಮ್ಗೆ ಮೋಸ ಮಾಡಿದರೆ, ಚೀಟಿಂಗ್ ಮಾಡಿದರೆ, ನಂಬಿಕೆ ದ್ರೋಹ ಮಾಡಿದರೆ, ಅದೆಲ್ಲದಕ್ಕೂ ಇವಾಗ ನಿಮ್ಮ ವ್ಯಕ್ತಿ ನಿಮ್ಮ ಹತ್ರ ಬಂದು ಸಾರಿ ಕೇಳಬೇಕು, ಅಪಾಲಜಿ ಕೇಳಬೇಕು, ನಿಮ್ಮ ಹತ್ರ ಬೇಡ್ಕೋಬೇಕು, ಪ್ರೀತಿಗೋಸ್ಕರ ನಿಮ್ಮ ಹತ್ರ ಕೈ ಚಾಚಿ ಕೇಳಬೇಕು, ನಂಗೆ ಪ್ರೀತಿ ಕೊಡಿ, ಈ ತರ ಅವ್ರಿಗೆ ಫೀಲ್ ಆಗ್ತಾ ಇದೆ. ಬಟ್ ಡೆಫಿನೆಟ್ಲಿ ದಿಸ್ ಪರ್ಸನ್ ಇಸ್ ಇನ್ ಲವ್ ವಿತ್ ಯು ಅಂತ ನಾನು ಹೇಳ್ಬೋದು. ಅವ್ರಿಗೆ ನಿಮ್ಮನ್ನ ಕಳ್ಕೊಂಡಾದ್ಮೇಲೆ ನಿಮ್ಮ ಬಗ್ಗೆ ಅವ್ರಿಗೆ ಅರ್ಥ ಆಗ್ತಾ ಇದೆ, ನಿಮ್ಮ ಬೆಲೆ ಅವ್ರಿಗೆ ಅರ್ಥ ಆಗ್ತಾ ಇದೆ. ಸೊ ಇಷ್ಟು ದಿನಗಳ ಕಾಲ ಅವರು ಯಾಕೆ ಸೈಲೆಂಟ್ ಆಗಿದ್ದಾರೆ, ಯಾಕೆ ಅವ್ರು ನಿಮ್ಮನ್ನ ನೋಡಕ್ ಬಂದಿಲ್ಲ, ಮಾತಾಡ್ಸಿಲ್ಲ ಅಂತ ಅಂದ್ರೆ ಮೇ ಬಿ ದಿಸ್ ಪರ್ಸನ್ ಇಸ್ ನಾಟ್ ಹ್ಯಾವಿಂಗ್ ದಟ್ ಕರೇಜ್. ಆ ಧೈರ್ಯ ಸಾಲ್ತಾ ಇಲ್ಲ, ಫಿಯರ್ ಇಲ್ಲ, ಯಾಕಂದ್ರೆ ಧೈರ್ಯ ಇಲ್ಲ ಅಂತ ನಾನು ಹೇಳ್ತೀನಿ. ನಿಮ್ಮನ್ನ ಫೇಸ್ ಮಾಡೋದಕ್ಕೆ, ನಿಮ್ಮನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿ ನನ್ನ ಅಕ್ಸೆಪ್ಟ್ ಮಾಡಿ ಅಂತ ಕೇಳ್ಕೊಳಕ್ಕೆ ಸದ್ಯಕ್ಕಂತೂ ನಿಮ್ಮ ವ್ಯಕ್ತಿಗೆ ಧೈರ್ಯ ಇಲ್ಲ. ಬಟ್ ಡೆಫಿನೆಟ್ಲಿ ಆ ಧೈರ್ಯನ ಗೇನ್ ಮಾಡ್ತಾರೆ, ಆ ಸ್ಟ್ರೆಂತ್ ನ ಅವ್ರು ಪಡ್ಕೊಳ್ತಾರೆ ಅಂತ ನಾನು ಹೇಳ್ತೀನಿ. ಬಿಕಾಸ್ ಆಫ್ ಸ್ಟ್ರೆಂತ್, ಓಕೆ, ಸ್ಟ್ರೆಂತ್ ನ ಪಡ್ಕೊಳ್ತಾರೆ. ಆ ಸ್ಟ್ರೆಂತ್ ಇಂದ ಒಂದು ವ್ಯಕ್ತಿ ಡೆಫಿನೆಟ್ಲಿ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತಾರೆ ಅಂತ ನಾನು ಹೇಳ್ತೀನಿ. ಫೂಲ್ ಕಾರ್ಡ್ ಇದೆ, ಒಂದು ರೀಬರ್ತ್ ಆಗತ್ತೆ ನಿಮ್ಮ ಕನೆಕ್ಷನ್, ಮತ್ತೆ ಎಲ್ಲಾನು ಕೂಡ ಸಂಪೂರ್ಣವಾಗಿ ಬದಲಾಗತ್ತೆ, ಚೇಂಜಸ್ ಆಗತ್ತೆ ಅಂತ ನಾನು ಹೇಳ್ಬೋದು. ಸೊ ರೈಟ್ ನಾವು ನಿಮ್ಮ ವ್ಯಕ್ತಿ 5 ಆಫ್ ಸೋರ್ಸ್ ಎನರ್ಜಿಯಲ್ಲಿ ಇದ್ದಾರೆ. ತುಂಬಾನೇ ಅವರ ಸುತ್ತಮುತ್ತ ಡಾರ್ಕ್ನೆಸ್ ಇದೆ, ಅವ್ರಿಗೆ ತುಂಬಾನೇ ಆಪ್ಷನ್ಸ್ ಇದೆ, ಚಾಯ್ಸಸ್ ಇದೆ. ಪ್ರಪೋಸಲ್ ಅಂತ ಬಂದಾಗ, ಮ್ಯಾರೇಜ್ ಅಂತ ಬಂದಾಗ ದೇರ್ ಇಸ್ ಲಾಟ್ ಆಫ್ ಅಪರ್ಚುನಿಟಿ. ಬಟ್ ದಿಸ್ ಪರ್ಸನ್ ಇಸ್ ನಾಟ್ ಟ್ರೈಂಗ್ ಟು ಸಿ ಆಲ್ ದೋಸ್ ಪ್ರಪೋಸಲ್ಸ್. ಬಟ್ ಅವರು ನಿಮಗೋಸ್ಕರ, ಅವರ ಹೃದಯ ಮಿಡಿತಾ ಇದೆ, ನಿಮಗೋಸ್ಕರ ಅವರು ಹೋರಾಟ ಮಾಡಬೇಕು ಅಂತ ಇದ್ದಾರೆ, ಫೈಟ್ ಮಾಡಬೇಕು ಅಂತ ಇದ್ದಾರೆ. ಈ ತರ ನಂಗೆ ಕಾಣಿಸ್ತಾ ಇದೆ. ಬಿಕಾಸ್ ಆಫ್ 10 ಆಫ್ ಸೋರ್ಸ್ ದಿಸ್ ಪರ್ಸನ್ ಇಸ್ ಆಲ್ರೆಡಿ ಸ್ಟ್ರಗಲ್. ಅವರ ಕರ್ಮ ಅವ್ರಿಗೆ ಸಿಕ್ಕಿದೆ. ಅವ್ರೇನ್ ನಿಮಗೆ ಮೋಸ ಮಾಡಿದ್ರೆ ಅವ್ರಿಗೆ ತಕ್ಕ ಹಾಗೆ ಅದು ಎಲ್ಲದಕ್ಕೂ ಅವ್ರಿಗೆ ಪಶ್ಚಾತ್ತಾಪ ಆಗಿದೆ, ಅವ್ರಿಗೆ ಕರ್ಮ ಅವ್ರಿಗೆ ಸಿಕ್ಕಿದೆ. ಆ ಕರ್ಮದಲ್ಲಿ ಅವ್ರಿಗೆ ಏನ್ ಫೀಲ್ ಆಗಿದೆ ಅದೆಲ್ಲಾನು ಕೂಡ ಅವ್ರಿಗೆ ಅರ್ಥ ಆಗಿದೆ. ಇದೆಲ್ಲಾನು ಕೂಡ ಅವರ ಜೀವನದಲ್ಲಿ ಕಲಿಬೇಕಾಗಿರುವಂತ ಪಾಠ. ಅವರ ಒಂದು ಪಾಠನ ಕಲ್ತಿದ್ದಾರೆ. ಬಟ್ ಇವಾಗ ಅವ್ರಿಗೆ ನೀವ್ ಬೇಕಾಗಿದ್ದೀರಾ. ಸೊ ಇವಾಗ ಅವರು ನಿಮ್ಮನ್ನ ಹೇಗ್ ಪಡ್ಕೊಳ್ಳೋದು ಅನ್ನೋದ್ರ ಬಗ್ಗೆ ತುಂಬಾ ಯೋಚಿಸ್ತಾ ಇದ್ದಾರೆ. ಬಟ್ ಡೆಫಿನೆಟ್ಲಿ ಒಂದು ವ್ಯಕ್ತಿಗೆ ನೀವು ಬೇಕಾಗಿದ್ದೀರಾ, ನಿಮ್ಮ ಜೊತೆಗೆ ರಿಕನ್ಸಿಲೇಷನ್ ಆಗ್ಬೇಕಂತ ಬಯಸ್ತಾ ಇದ್ದಾರೆ. ಬಟ್ ಇದು ಆಗುತ್ತೋ ಆಗಲ್ವೋ, ಎಲ್ಲಾದರ ಮಧ್ಯೆ ಒಂದು ವ್ಯಕ್ತಿಗೆ ತುಂಬಾನೇ ಕನ್ಫ್ಯೂಷನ್ ಇದೆ, ತುಂಬಾನೇ ಬ್ಲಾಂಕ್ ಆಗ್ತಾ ಇದ್ದಾರೆ. ಏನ್ ಮಾಡ್ಬೇಕು, ಯಾವ ತರ ಆಕ್ಷನ್ ತಗೊಳ್ಬೇಕು ನಿಮ್ಮ ವಿಚಾರದಲ್ಲಿ. ಸೊ ಹೇಗೆ ನಿಮ್ಮನ್ನ ಅಪ್ರೋಚ್ ಮಾಡೋದು, ಹೇಗೆ ನಿಮ್ಮನ್ನ ಕಮ್ಯುನಿಕೇಟ್ ಮಾಡೋದು, ಹೇಗೆ ನಿಮ್ಮ ಹತ್ರ ಬಂದು ಮಾತಾಡೋದು, ಯಾವುದೂ ಕೂಡ ಇವಾಗ ಸದ್ಯಕ್ಕೆ ಗೊತ್ತಾಗ್ತಾ ಇಲ್ಲ. ಬಿಕಾಸ್ ಆಫ್ ದ ಎನರ್ಜಿ ಅಂತ ನಾನು ಹೇಳ್ತೀನಿ. ಬಟ್ ಅವ್ರ ಎನರ್ಜಿ ತುಂಬಾನೇ ಒಳ್ಳೆ ಎನರ್ಜೀಸ್ ಇದೆ, ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ. ಡೆಫಿನೆಟ್ಲಿ ದಿಸ್ ಪರ್ಸನ್ ಇಸ್ ಹ್ಯಾವಿಂಗ್ ಅ ಥಾಟ್, ನಂಗೊಂದು ಚಾನ್ಸ್ ಕೊಡಿ, ಯೂನಿವರ್ಸ್ ಪ್ರೇ ಮಾಡ್ತಾ ಇದ್ದಾರೆ, ದೇವ್ರಿಗೆ ಪ್ರೇ ಮಾಡ್ತಾ ಇದ್ದಾರೆ. ಮೇ ಬಿ ಒಂದು ವ್ಯಕ್ತಿ ಯಾರ ಬಗ್ಗೆನೂ ಅವ್ರು ಅಷ್ಟೊಂದು ಯೋಚಿಸ್ತಾ ಇಲ್ಲ, ಬಟ್ ನಿಮ್ಮ ಬಗ್ಗೆ ತುಂಬಾ ಯೋಚನೆ ಮಾಡ್ತಾ ಇದ್ದಾರೆ ಅಂತ ನಾನು ಹೇಳ್ಬೋದು. ಬಟ್ ಆ ಒಂದು ವ್ಯಕ್ತಿಗೆ ನೀವು ಯಾರನ್ನ ನೆನೆಸ್ಕೊಂಡು ಒಂದು ರೀಡಿಂಗ್ ನ ನೋಡ್ತಾ ಇದ್ರಾ, ಈ ಒಂದು ಪರ್ಸನ್ಗೆ ನೀವು ಡೆಫಿನೆಟ್ಲಿ ಬೇಕಾಗಿದ್ದೀರಾ ಅಂತ ಹೇಳ್ತಾ ಗಾಡ್ ಬ್ಲೆಸ್ ಯು ಗೈಸ್. ಯಾರೆಲ್ಲ ಸಾರ್ಟ್ ಲೈಟ್ ನ ಇಲ್ಲಿ ಚೂಸ್ ಮಾಡ್ಕೊಂಡಿದ್ರ, ಸೊ ಇವಾಗ ನೋಡೋಣ ನಿಮ್ಮ ಮಾಜಿ ಪ್ರೇಮಿಗೆ ನೀವ್ ಬೇಕಾ ಬೇಡ್ವಾ, ಅವರು ನಿಮ್ಮನ್ನ ಬಯಸ್ತಾ ಇದ್ದಾರಾ, ಪ್ರತಿಯೊಂದು ಮಾಹಿತಿನ ಇಲ್ಲಿ ತಿಳ್ಕೊಳ್ಳೋಣ. ಓಕೆ, ಸೊ ಬಾಟಮ್ ಆಫ್ ದಿ ಕಾರ್ಡ್ ಐ ಹ್ಯಾವ್ 2 ಆಫ್ ಪೆಂಟಿಕಲ್ಸ್. ಸೊ ಗೈಸ್ ಯಾರಲ್ಲ ಸೆಕೆಂಡ್ ಪಾಲ್ ನ ಇಲ್ಲಿ ಚೂಸ್ ಮಾಡಿದ್ರ, ಬಾಟಮ್ ಆಫ್ ದಿ ಕಾರ್ಡ್ 2 ಆಫ್ ಪೆಂಟಿಕಲ್ಸ್ ಇದೆ, ಕ್ವೀನ್ ಆಫ್ ವ್ಯಾಂಡ್ಸ್ ಇದೆ. ವಾವ್, ವಿ ಹ್ಯಾವ್ ಜಸ್ಟಿಸ್, 9 ಆಫ್ ಪೆಂಟಿಕಲ್ಸ್, ಓಕೆ, 8 ಆಫ್ ಪೆಂಟಿಕಲ್ಸ್, 7 ಆಫ್ ಕಪ್ಸ್, ಓಕೆ ಮೈ ಗಾಡ್, 8 ಆಫ್ ಕಪ್ಸ್ ಮತ್ತೆ ಡೆವಿಲ್. ಓಕೆ ಗೈಸ್, ನನಗೆ ಯಾರೆಲ್ಲ ಸೆಕೆಂಡ್ ಪಾಲ್ ನ ಇಲ್ಲಿ ಚೂಸ್ ಮಾಡಿದ್ರ, ಸೊ ನಿಮ್ಮ ಪಾರ್ಟ್ನರ್ ನಿಮ್ಮನ್ನ ಡೆಫಿನೆಟ್ ಆಗಿ ತುಂಬಾ 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 ಯೋಚನೆ ಮಾಡ್ತಾ ಇದ್ದಾರೆ, ಥಿಂಕ್ ಮಾಡ್ತಾ ಇದ್ದಾರೆ. ಆದಷ್ಟು ಬೇಗ ನಿಮ್ಮ ಲೈಫಲ್ಲಿ ಬರಬೇಕು ಅಂತ ಯೋಚಿಸ್ತಾ ಇದ್ದಾರೆ. ಬಟ್ ಆ ಒಂದು ವ್ಯಕ್ತಿಗೆ ಗೊತ್ತಿಲ್ಲ ಯಾವ ದಾರಿನಲ್ಲಿಯೇ ಹೋಗಿ ನಿಮ್ಮನ್ನ ಪಡ್ಕೊಳ್ಳೋದು ಅಂತ. ಬಿಕಾಸ್ ಯಾಕಂತಂದ್ರೆ ಜಸ್ಟಿಸ್ ಇದೆ, ಅವರು ನಿಮ್ಗೆ ತುಂಬಾ ಅನ್ಯಾಯ ಮಾಡಿದ್ದಾರೆ, ತುಂಬಾನೇ ನಂಬಿಸಿದ್ದಾರೆ, ತುಂಬಾನೇ ಅವ್ರಿಗೆ ಗೊತ್ತಾಗ್ತಾ ಇದೆ ನಾನು ಎಷ್ಟು ದ್ರೋಹ ಮಾಡಿದೀನಿ, ಎಷ್ಟು ಚೀಟಿಂಗ್ ಮಾಡಿದೀನಿ. ಯಾಕಂತಂದ್ರೆ ನೀವು ನಿಮ್ಮ ಕೈಂಡ್ನೆಸ್ ನ, ನಿಮ್ಮ ಇನ್ನೋಸೆಂಟ್ ನ ಈ ಒಂದು ವ್ಯಕ್ತಿ ಡಿಸ್ಅಡ್ವಾಂಟೇಜ್ ಆಗಿ ತಗೊಂಡಿದ್ದಾರೆ, ಅದನ್ನ ಅಡ್ವಾಂಟೇಜ್ ಆಗಿ ತಗೊಂಡಿದ್ದಾರೆ. ನಿಮ್ಮ ಮುಗ್ಧತೆನ, ನಿಮ್ಮ ಇನ್ನೋಸೆಂಟ್ ನ ಆ ಒಂದು ವ್ಯಕ್ತಿ ತುಂಬಾನೇ ಅಡ್ವಾಂಟೇಜ್ ತಗೊಂಡು, ಅದರಲ್ಲಿ ಆ ಒಂದು ವ್ಯಕ್ತಿ ಇಲ್ಲಿ ಯಾವ ತರ ಸಿನಾರಿಯೋ ನಿಮ್ಮ ಲೈಫಲ್ಲಿ ನಡೆದಿದೆ ಅಂತ ಅಂದ್ರೆ, ನೀವು ಅವ್ರಿಗೆ ತುಂಬಾ ಕೊಟ್ಟಿದ್ದೀರಾ. ಸೊ ಪ್ರೀತಿ ಆಗಿರ್ಬೋದು, ಕೇರ್ ಆಗಿರ್ಬೋದು, ನಿಮ್ಮ ಇನ್ನೋಸೆಂಟ್ ಆಗಿರ್ಬೋದು, ನಿಮ್ಮ ಕೈಂಡ್ನೆಸ್ ಆಗಿರ್ಬೋದು, ಅಥವಾ ಅವ್ರು ಏನೆಲ್ಲ ಹೇಳಿದ್ದಾರೆ ಅದನ್ನೆಲ್ಲ ನೀವು
ಚಾಚು ತಪ್ಪದೇ ಒಂದು ವ್ಯಕ್ತಿಗೆ ನೀವು ತುಂಬಾನೇ ಕೊಟ್ಟಿದ್ದೀರಾ. ಬಟ್ ಇನ್ ರಿಟರ್ನ್ ನಿಮ್ಮ ವ್ಯಕ್ತಿ ನಿಮಗೆ ಏನು ಕೂಡ ಕೊಟ್ಟಿಲ್ಲ ಅಂತ ನಾನು ಹೇಳ್ಬೋದು. ಇವನ್ ಪ್ರೀತಿ ಕೊಟ್ಟಿಲ್ಲ, ಲವ್ ಕೊಟ್ಟಿಲ್ಲ, ಕೇರ್ ಮಾಡಿಲ್ಲ, ಸೊ ನಿಮಗೆ ಹೆಲ್ಪ್ ಮಾಡಿಲ್ಲ. ಸೊ ನೀವು ಅವ್ರಿಗೆ ತುಂಬಾ ಹೆಲ್ಪ್ ಮಾಡಿದ್ರ, ಫೈನಾನ್ಷಿಯಲಿ ನೀವು ತುಂಬಾನೇ ನೀವು ಕಷ್ಟದಲ್ಲಿದ್ರು ನನ್ನ ಪಾರ್ಟ್ನರ್ ಕೇಳ್ತಾ ಇದಾರಲ್ಲ ಅಂತ ತುಂಬಾನೇ ಒಂದು ವ್ಯಕ್ತಿಗೆ ಹೆಲ್ಪ್ ಮಾಡಿದಿರಾ. ಸೊ ಇವಾಗ ನೀವು ಏನ್ ಹೆಲ್ಪ್ ಮಾಡಿದಿರಲ್ಲ ಆ ಹೆಲ್ಪ್ಗಳನ್ನೆಲ್ಲ ಯೋಚಿಸ್ತಾ ನೀವೇನ್ ಹೆಲ್ಪ್ ಮಾಡಿದಿರಾ ಅದನ್ನ ಯಾರು ಕೂಡ ಅವರ ಲೈಫಲ್ಲಿ ಮುಂದೆ ಬರುವಂತ ದಿನಗಳಲ್ಲಿ ಅಥವಾ ಈ ಹಿಂದೆ ಯಾರು ಕೂಡ ಹೆಲ್ಪ್ ಮಾಡಿಲ್ಲ ಅನ್ನೋ ಒಂದು ಸತ್ಯ ಒಂದು ವ್ಯಕ್ತಿ ಗೊತ್ತಾಗಿದೆ. ಇಂಥ ಒಂದು ಲವಬಲ್ ಪರ್ಸನ್, ಇಂಥ ಒಂದು ಒಳ್ಳೆ ಹೆಲ್ಪ್ ಮಾಡುವಂತ ಗುಣ ಇರುವಂತ ವ್ಯಕ್ತಿನ ನಾನು ಯಾವುದೇ ಕಾರಣಕ್ಕೂ ಮತ್ತೆ ಇವ್ರನ್ನ ಬಿಟ್ರೆ ಯಾರನ್ನೂ ಕೂಡ ನಾನು ಭೇಟಿ ಮಾಡೋಲ್ಲ ಅನ್ನೋದು ಈ ಒಂದು ವ್ಯಕ್ತಿಗೆ ಗೊತ್ತಾಗಿದೆ. ಯಾಕೆಂತ ಅಂದ್ರೆ ನೀವು ತುಂಬಾ ಇನ್ನೋಸೆಂಟ್, ಯಾಕಂದ್ರೆ ನೀವು ತುಂಬಾನೇ ನಿಮ್ಮ ಪಾರ್ಟ್ನರ್ನ ಬ್ಲೈಂಡ್ ಆಗಿ ನಂಬಿದ್ರಿ. ಬಟ್ ಆ ಒಂದು ಕಾರಣಕ್ಕೆ ನಿಮ್ಮ ಪಾರ್ಟ್ನರ್ ನಿಮ್ಮನ್ನ ಏನ್ ಬೇಕಾದ್ರೂ ನಿಮಗೆ ಮೋಸ ಮಾಡಿದ್ರು ನಿಮ್ಗೆ ಗೊತ್ತಾಗಲ್ಲ ಅನ್ನೋ ಒಂದು ಕಾರಣಕ್ಕೆ ನಿಮಗೆ ತುಂಬಾನೇ ಮೋಸ ಮಾಡ್ತಾ ಬಂದಿದ್ದಾರೆ. ಸೊ ನಿಮ್ಮನ್ನ ಬಿಟ್ಟೋವಾಗ್ಲೂ ಕೂಡ ಯಾವುದೇ ರೀತಿ ಎಕ್ಸ್ಪ್ಲೇನೇಷನ್ ಕೂಡ ಕೊಟ್ಟಿರ್ಲಿಲ್ಲ. ಸೊ ಏನಕ್ಕೆ ಬಿಡ್ತಾ ಇದ್ದೀನಿ, ಏನಾದ್ರು ನೀವು ತುಂಬಾ ಸತಿ ಕೇಳಿದಿರಾ ನಾನು ಏನಕ್ಕೆ ಬಿಟ್ಟು ಹೋಗ್ತಾ ಇದೆಯಾ, ಅದಕ್ಕೆ ರೀಸನ್ ಕೊಡು, ರೀಸನ್ ಹೇಳ್ಬಿಟ್ರೆ ನಾನು ಯಾವುದೇ ಕಾರಣಕ್ಕೂ ಬರೋದಿಲ್ಲ. ಈ ತರದ್ ನೀವು ತುಂಬಾ ಸತಿ ನಿಮ್ಮ ಪಾರ್ಟ್ನರ್ನ ಕೇಳಿದ್ದೀರಾ. ಬಟ್ ಅವ್ರ ಕಡೆಯಿಂದ ಯಾವುದೇ ರೀತಿ ಉತ್ತರ ಸಿಕ್ಕಿಲ್ಲ. ಬಟ್ ಇವಾಗ ಅವ್ರು ಯೋಚಿಸ್ತಾ ಇದ್ದಾರೆ, ನಾನು ಎಂತ ಫೂಲಿಶ್, ನಾನು ಎಂತ ಮುಟ್ಟಾಳ, ನಾನೆಂತ ಪರ್ಸನ್, ನಾನು ಇಂಥ ಒಂದು ಒಳ್ಳೆ ವ್ಯಕ್ತಿನ, ಒಂದು ಒಳ್ಳೆ ಗುಣ ಇರುವಂತ ಪರ್ಸನ್ನ ನನ್ನ ಜೀವನದಲ್ಲಿ ಕಳ್ಕೊಂಡೆ. ಸೊ ಈ ತರ ಅವ್ರು ಯೋಚನೆ ಮಾಡ್ತಾ ಇದ್ದಾರೆ ಬಿಕಾಸ್ ಆಫ್ ದೇರ್ ಈಗೋ ಅಂತ ನಾನು ಹೇಳ್ಬೋದು. ಅವ್ರಿಗೆ ತುಂಬಾ ಈಗೋಯಿಸ್ಟಿಕ್ ಆಟಿಟ್ಯೂಡ್. ಸೊ ಅವ್ರು ಏನ್ ಯೋಚನೆ ಮಾಡ್ತಾರೆ ಅದೇ ಆಗ್ಬೇಕು, ಅವ್ರು ಏನ್ ಥಿಂಕ್ ಮಾಡ್ತಾರೆ ಅದೇ ಸರಿ ಅನ್ನೋ ಒಂದು ಜೈಮಾನ ಇರುವಂತ ಪರ್ಸನ್. ಬಟ್ ಇವಾಗ ನಿಮ್ಮ ಪರ್ಸನ್ಗೆ ಅದೆಲ್ಲ ಅರ್ಥ ಆಗ್ತಾ ಇದೆ. ಸೊ ನಾನಿಲ್ಲಿ ಫೂಲ್ ಆಗಿರೋದು, ನನ್ನ ಪಾರ್ಟ್ನರ್ನ ನಾನು ಫೂಲ್ ಮಾಡಿಲ್ಲ, ನಾನು ಅವ್ರಿಗೆ ಮೋಸ ಮಾಡಿಲ್ಲ, ನಾನೇ ಮೋಸ ಮಾಡ್ಕೊಂಡೆ ಅನ್ನೋದು ನಿಮ್ಮ ಪರ್ಸನ್ಗೆ ಗೊತ್ತಾಗಿದೆ. ಬಟ್ ತುಂಬಾ ಯೋಚಿಸ್ತಾ ಇದ್ದಾರೆ ಯಾವ ರೀತಿನಲ್ಲಿ ಹೋಗಿ ನಿಮ್ಮನ್ನ ಪಡ್ಕೊಳ್ಳೋದು, ಯಾವ ತರ ನಿಮಗೆ ಕನ್ವಿನ್ಸ್ ಮಾಡೋದು, ಈ ತರದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ. ಸೊ 7 ಆಫ್ ಕಪ್ಸ್ ಇದೆ. ದೆರ್ ಈಸ್ ಲಾಟ್ ಇನ್ ದೇರ್ ವೇ ಅಂತ ನಾನು ಹೇಳ್ಬೋದು. ಅವ್ರ ಲೈಫಲ್ಲಿ ತುಂಬಾ ದಾರಿಗಳಿದೆ, ಅಪಾರ್ಚುನಿಟೀಸ್ ಇದೆ. ಬಟ್ ಯಾವ್ದನ್ನು ಕೂಡ ಅವರು ಇವಾಗ ಸ್ವೀಕರಿಸುವಂತ ಸಿಚುಯೇಷನ್ ಅಲ್ಲಿ ಇಲ್ಲ. ಸೊ 8 ಆಫ್ ಪೆಂಟಿಕಲ್ಸ್ ಇದೆ. ಸೊ ಡೆಫಿನೆಟ್ಲಿ ಒಂದು ಸರಿಯಾದ ಸಮಯಕ್ಕೋಸ್ಕರ ವೇಟ್ ಮಾಡ್ತಾ ಇದ್ದಾರೆ. ಸೊ 8 ಆಫ್ ಕಪ್ಸ್ ಇದೆ. ಎಲ್ಲಾದ್ರಿಂದನೂ ಕೂಡ ಅವರು ಡಿಟ್ಯಾಚ್ ಆಗ್ತಾ ಬಂದಿದ್ದಾರೆ. ಅವರ ಈಗೋ ಇಂದ, ಅವರ ಆಟಿಟ್ಯೂಡ್ ಇಂದ, ಅವರ ಕೋಪ ಇಂದ, ಅವರ ಫ್ರಸ್ಟ್ರೇಷನ್ ಇಂದ, ಎಲ್ಲಾದ್ರಿಂದನೂ ಕೂಡ ಅವರು ಡಿಟ್ಯಾಚ್ ಆಗ್ತಾ ಬರ್ತಾ ಇದ್ದಾರೆ. ಅವರು ಕಂಪ್ಲೀಟ್ ಆಗಿ ಹೀಲ್ ಆಗ್ತಾ ಇದ್ದಾರೆ. ಅವ್ರಿಗೆ ಪಶ್ಚಾತ್ತಾಪ ಆಗಿದೆ, ಅವ್ರು ಪಶ್ಚಾತ್ತಾಪ ಪಟ್ಟಿದ್ದಾರೆ, ಅವ್ರಿಗೆ ಕರ್ಮ ಸಿಕ್ಕಿದೆ, ಆ ಕರ್ಮದಿಂದ ಅವ್ರು ಆಚೆಗೆ ಬಂದಿದ್ದಾರೆ. ಇವಾಗ ಅವರು ಒಂದು ಒಳ್ಳೆ ಗುಣ ಇರುವಂತ ಪರ್ಸನ್ಗೆ ಲೆವೆಲ್ ಅಪ್ ಆಗ್ತಾ ಇದ್ದಾರೆ, ಅವ್ರು ಅಪ್ಗ್ರೇಡ್ ಆಗ್ತಾ ಇದ್ದಾರೆ ಅಂತ ಹೇಳ್ತೀನಿ. ಸೊ ಇಷ್ಟು ದಿನಗಳ ಕಾಲ ಅವರ ಲೈಫ್ ಅವರ ಒಂದು ಡೆವಿಲ್ ರೂಪದಲ್ಲಿದ್ರು, ಅಂದ್ರೆ ಒಂದು ದೆವ್ವದ ರೂಪದಲ್ಲಿದ್ರು. ಅಂದ್ರೆ ಅವ್ರ ಈಗೋ, ಆಟಿಟ್ಯೂಡ್, ಅಹಂ, ಕಾಮ, ಕ್ರೋಧ, ಮದ ಇದ್ರೆಲ್ಲದ್ರಿಂದ ಅವ್ರು ಇವಾಗ ಮುಕ್ತಿನ ಪಡ್ಕೊಳ್ತಾ ಇದ್ದಾರೆ. ಅವರು ಒಂದು ಡೆವಿಲ್ ರೂಪದಲ್ಲಿದ್ರು. ಬಟ್ ಇವಾಗ ಅವ್ರಿಗೆ ಆ ಡೆವಿಲ್ ಎನರ್ಜಿ ಎಲ್ಲ ಕ್ಲೆನ್ಸ್ ಆಗಿ ಅವರು ಕೂಡ ಒಂದು ಒಳ್ಳೆ ವ್ಯಕ್ತಿ ಆಗೋದಕ್ಕೆ ಅವ್ರಿಗೆ ದೇವರು ಅವಕಾಶ ಮಾಡಿ ಕೊಡ್ತಾ ಇದ್ದಾರೆ. ಆ ಒಂದು ಅವಕಾಶನ ಇವರು ಉಪಯೋಗಿಸ್ಕೊಳ್ತಾ ಇದ್ದಾರೆ. ಅವ್ರಿಗೆ ಇವಾಗ ಯಾವ್ದು ಸರಿ, ಯಾವ್ದು ತಪ್ಪು, ನಾನು ಯಾವ ತರ ಇದ್ದೆ, ಇವಾಗ ಯಾವ ತರ ಇದ್ದೀನಿ, ನಾನು ಯಾವ ತರ ಚೇಂಜ್ ಆಗಿದ್ದೀನಿ ಎಲ್ಲ ಕೂಡ ಗೊತ್ತಿದೆ. ಸೊ ಇವಾಗ ನಿಮ್ಮನ್ನ ಅವರು ಹೇಗೆ ಪಡ್ಕೊಳ್ಳೋದ್ರ ಬಗ್ಗೆ ಯೋಚಿಸ್ತಾ ಇದ್ದಾರೆ. ಡೆಫಿನೆಟ್ಲಿ ಒಂದು ವ್ಯಕ್ತಿಗೆ ಬೇಕಾಗಿದ್ದೀರಾ. ಬಟ್ ಅವ್ರಿಗೆ ಯಾವುದೇ ರೀತಿ ದಾರಿ ಗೊತ್ತಿಲ್ಲ. ನಿಮ್ಮನ್ನ ಹೇಗೆ ಬಂದು ಸೇರೋದು, ಹೇಗೆ ಬಂದು ನಿಮ್ಮನ್ನ ಮಾತಾಡ್ಸೋದು, ಹೇಗೆ ಎಲ್ಲಾನು ಕೂಡ ಸರಿಪಡಿಸೋದು ಅನ್ನೋದು ಏನೂ ಕೂಡ ಇವಾಗ ಸದ್ಯಕ್ಕೆ ಗೊತ್ತಿಲ್ಲ. ಬಟ್ ಎಲ್ಲಾದ್ರೂ ಕಡೆನೂ ಈ ಒಂದು ವ್ಯಕ್ತಿಗೆ ತುಂಬಾನೇ ಮೋಸ ಆಗಿದೆ. ನಿಮಗೆ ಎಷ್ಟು ಮೋಸ ಮಾಡಿದ್ರು ಅವರ ಲೈಫಲ್ಲಿ ಅಷ್ಟೇ ಮೋಸ ಅವ್ರಿಗೂ ಕೂಡ ನಡೆದಿದೆ. ಬಿಕಾಸ್ ಇಟ್ ಈಸ್ ಆಲ್ ಅಬೌಟ್ ಕರ್ಮ. ಸೊ ನೀವೇನ್ ಮಾಡ್ತೀರಾ ಅದು ನಿಮ್ ಲೈಫಲ್ಲಿ ಬರುತ್ತೆ. ಸೊ ಈ ಒಂದು ವ್ಯಕ್ತಿ ನಿಮಗೆ ಮೋಸ ಮಾಡಿದ್ರು ಅವ್ರಿಗೆ ಮೋಸ ಸಿಕ್ತು, ಮೋಸ ಆಗಿದೆ ಅಂತ ಹೇಳ್ತಾ ಗಾಡ್ ಬ್ಲೆಸ್ ಯು ಗೈಸ್.